ಅಕ್ಕಪಕ್ಕ ಕುಳಿತರು ಇಬ್ಬರ ನಡುವೆ ಮಾತಿಲ್ಲ, ಕಥೆ ಇಲ್ಲ. ಇದು ವೇದಿಕೆ ಮೇಲಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಮೌನ ಯುದ್ಧ. ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಇಬ್ರು ವೇದಿಕೆಯಲ್ಲೇ ಇದ್ದಾರೆ. ಈಗಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ, ವೇದಿಕೆ ಮೇಲಿದ್ದಾರೆ. ಬಟ್ ಈಗಲೂ ಕೂಡ ಪರಸ್ಪರ ಮಾತಿಲ್ಲ, ಕಥೆ ಇಲ್ಲ. ಒಬ್ರು ಮುಖ ಒಂದ್ಸತಿ ನೋಡಿದ್ರೆ ಇನ್ನೊಬ್ರು ಮುಖ ಬೇರೆ ಕಡೆ ತಿರುಗಿಸ್ಕೋತಾರೆ. ಇನ್ನು ಇವ್ರು ಈ ಕಡೆ ತಿರುಗಿಸಿದಾಗ ಅವ್ರು ಇನ್ನೊಂದು ಕಡೆ ತಿರುಗಿಸ್ಕೋತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ CM ವಾಚ್ ನೋಡ್ಕೊಂಡು ಕೂರ್ತಾರೆ, ಇಲ್ಲ ಮೊಬೈಲಲ್ಲಿ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅಲ್ಲಿ ಇನ್ನೊಬ್ಬರ ಜೊತೆ ಯಾರ ಜೊತೆನೂ ಮಾತಾಡ್ತಾರೆ. ಒಟ್ಟಲ್ಲಿ ಇಬ್ಬರು ಅಕ್ಕಪಕ್ಕ ಕೂತಿದ್ದಾರೆ ಕಾರ್ಯಕ್ರಮದಲ್ಲಿ, ಆದರೆ ಇಬ್ಬರು ಸೈಲೆಂಟಾಗೇ ಇದ್ದಾರೆ. ಇಬ್ಬರು ಒಬ್ರಿಗೊಬ್ರಿಗೆ ಮಾತಿಲ್ಲ, ಮಾತಾಡೋದಿರಲಿ, ಮುಖಕ್ಕೆ ಮುಖ ಕೊಟ್ಟು ನೋಡೂ ಇಲ್ಲ. ಕಾರ್ಯಕ್ರಮದಲ್ಲಿ ಆವಾಗಲಿಂದಲೂ ಕೂಡ ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಒಂದೇ ವೇದಿಕೆ ಮೇಲೆ ಇಬ್ಬರು ನಾಯಕರುಗಳು ಆಸೀನರಾಗಿದ್ದಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳಿಗೆ ಸೇರಿದಂಥ ಇಲಾಖೆಯ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಭಾಗವಹಿಸಿದ್ದಾರೆ. ಸನ್ಮಾನ ಕೂಡ ಆಯಿತು, ಹಾರ ಹಾಕಿದ್ರು, ಶಾಲ್ ಹೊದಿಸಿದ್ರು. ಅದು ಬೇರೆ ಅಧಿಕಾರಿಗಳು ಮಾಡಿಕೊಂಡ್ರು, ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು. ಅದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬರಲಿಲ್ಲ, ಅಲ್ಲೇ ನಿಂತಿದ್ರು ಅಷ್ಟೇ, ಜೊತೆಯಲ್ಲೇ ನಿಂತಿದ್ರು ಅವರು. ಸೊ ಹೀಗೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಒಮ್ಮೆ ವಾಚ್ ನೋಡ್ತಾರೆ, ಒಮ್ಮೆ ಫೋನಲ್ಲಿ ಮಾತಾಡ್ತಾರೆ. ಡಿ.ಕೆ. ಅಂತೂ ಅದು ಯಾವುದೋ ಒಂದು ಇನ್ವಿಟೇಷನ್ ಅಥವಾ ಅವರ ಭಾಷಣದ ಪ್ರತಿ ಇರಬೇಕು ಬಹುಶಃ, ಅದನ್ನು ನೋಡಿಕೊಂಡು ಅದರಲ್ಲಿ ಅವರು ಮಗ್ನರಾಗಿದ್ದಾರೆ. ಸೊ ಹೀಗೆ ಈಗ ಡೆಲ್ಲಿಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆ. ಈಗ ಅಷ್ಟೇ ಡೆಲ್ಲಿ ಪ್ರವಾಸ ಮುಗಿಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಗೂ ಅವ್ರು ಬರಲಿಲ್ಲ. ಅವರ ಇಲಾಖೆಯ ಪೂರ್ವಭಾವಿ ಸಭೆ ಇದ್ದರೂ ಕೂಡ ಹಾಜರಾಗಿ ಅಲ್ಲಿ ನಾನು ನಾಯಕರ ಜೊತೆಗೆ ಮಾತಾಡಿದ್ದೀನಿ, ಸದ್ಯಕ್ಕೆ ಸೈಲೆಂಟ್ ಆಗಿರ್ತೀನಿ, ಯಾವುದೇ ರೀತಿಯಾದಂಥ ನನಗೇನು ಧಾವಂತ ಇಲ್ಲ ಅನ್ನೋ ರೀತಿಯಲ್ಲಿ, ತುಂಬ ತಾಳ್ಮೆಯಿಂದ ಕಾಯ್ತೀನಿ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸೊ ಈಗ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ. ಸೊ ಅಲ್ಲಿ ಇಬ್ಬರೂ ಇದ್ದಾರೆ ವೇದಿಕೆ ಮೇಲೆ, ಬಟ್ ಇಬ್ಬರೂ ನೋಡಿ ಮುಖ ಕೊಟ್ಟು ಮಾತಾಡಿಲ್ಲ. ಪರಸ್ಪರ ಉಭಯ ಕುಶಲೋಪರಿ ಕೂಡ ವಿಚಾರಿಸಿಲ್ಲ ಇಬ್ಬರು ನಾಯಕರುಗಳು. ವೇದಿಕೆ ಮೇಲೆ ಇಬ್ಬರು ಕೂಡ ಆಸೀನರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಒಂದೇ ವೇದಿಕೆಯಲ್ಲಿ ನಾವು ಕೂಡ ಗಮನಿಸ್ತಾ ಇದ್ವಿ. ಈ ಮುಂಚೆ ಅವರು ಒಳಗಡೆ ಮನಸ್ತಾಪಗಳು ಏನೇ ಇದ್ದರೂ, ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅಟ್ಲೀಸ್ಟ್ ಕ್ಯಾಮ್ರಾ ಕಂಡಾಗ ಇಬ್ಬರು ಕೂಡ ಕೈ ಹಿಡ್ಕೊಳ್ಳುವಂಥದ್ದು ಅಥವಾ ಮಾತಾಡುವಂಥದ್ದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವ್ರು ಮಾತಾಡಿಸೋದು ಅಥವಾ ಸಿದ್ದರಾಮಯ್ಯ ಅವ್ರನ್ನ ಡಿ.ಕೆ. ಅವರು ಮಾತಾಡಿಸೋದು, ಹಿಂಗೆ ಆಗ್ತಾ ಇತ್ತು. ಬಟ್ ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಆಗ್ಲಿಂದ ಗಮನಿಸ್ತಾ ಇದ್ವಿ, ಇಬ್ಬರು ಕೂಡ ಪಕ್ಕ ಕೂತಿದ್ದಾರೆ, ಬಟ್ ಸೈಲೆಂಟ್ ಆಗಿದ್ದಾರೆ. ಇಬ್ಬರ ನಡುವೆ ಗಾಢ ಮೌನ ಆವರಿಸ್ಕೊಂಡಿದೆ. ಏನಿರಬಹುದು, ಇದನ್ನು ಯಾವ ರೀತಿಯಾಗಿ ವಿವರಿಸ್ತೀರಿ? ಅಂದರೆ ಆಲ್ಮೋಸ್ಟ್ ಇವರಿಬ್ಬರ ಒಂದು ನಡುವಿನ ಒಂದು ಬಾಂಧವ್ಯ ಅಥವಾ ಒಂದು ಸಂಬಂಧ ಹಳಸಿದೆ ಅನ್ನುವಂಥದ್ದು ಈ ವಿಚಾರ. ಏನು ಹೇಳ್ಬೋದು ಇದನ್ನು ಪ್ರಸನ್ನ? ರೆಹಮಾನ್, ಮೇಲ್ನೋಟಕ್ಕೆ ಇದು ಸಣ್ಣ ಸಂಗತಿ ಅಂತ ಅನಿಸ್ಬಹುದು, ಆದರೆ ಬಿಟ್ವೀನ್ ದ ಲೈನ್ ಬಹಳಷ್ಟು ಮೆಸೇಜ್ಗಳನ್ನ ಇಬ್ಬರು ನಾಯಕರು ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಕಳೆದ ಹಲವಾರು ತಿಂಗಳುಗಳಿಂದ ಈ ವಿಚಾರದಲ್ಲಿ ದೊಡ್ಡ ಮಟ್ಟಿಗಿನ ಮುಸುಕಿನ ಗುದ್ದಾಟ ನಡೀತಾ ಇದೆ, ಶೀತಲ ಸಮರ ನಡೀತಾ ಇದೆ. ಮುಖ್ಯಮಂತ್ರಿ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ತಂತ್ರಗಾರಿಕೆಯಲ್ಲಿ ಇಬ್ಬರು ನಾಯಕರು ತಲ್ಲೀನರಾಗಿದ್ದಾರೆ. ಆದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ, ಒಂದು ವೇದಿಕೆ ಅಥವಾ ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮ, 10 ಕ್ಯಾಮೆರಾಗಳಿರ್ತವೆ. ಅಂತ ಸಂದರ್ಭದಲ್ಲಿ ಇಬ್ಬರು ತಮ್ಮ ನಡುವಿನ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಅನ್ನುವಂತ ರೀತಿಯ ಧಾಟಿಯಲ್ಲಿ ನಡೆದುಕೊಳ್ಳುವಂತದನ್ನ, ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡುವಂತದನ್ನ ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬಂದಿದ್ರು, ಡಿ.ಕೆ. ಶಿವಕುಮಾರ್ ಕೂಡ ನಡೆಸ್ಕೊಂಡು ಬಂದಿದ್ರು. ಅದರ ಒಂದು ಭಾಗವಾಗಿಯೇ, ಸ್ಟೇಜ್ ಮ್ಯಾನೇಜ್ಮೆಂಟ್ ನ ಭಾಗವಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ನಡೆದಿತ್ತು. ಆದ್ರೆ ದಿನದಿಂದ ದಿನಕ್ಕೆ ಆ ಒಂದು ಕೆಮಿಸ್ಟ್ರಿ, ಆ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಹಳಿತಪ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ, ಈ ಎಲ್ಲ ನಾಯಕರನ್ನ ಭೇಟಿಯಾಗಿ ಬಂದು ತಮ್ಮ ಅಹವಾಲನ್ನ ಅವರ ಮುಂದೆ ಪ್ರಸ್ತಾಪವನ್ನ ಮಾಡಿ ಬಂದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಆದ್ರೆ ಇಬ್ಬರು ಕೂಡ ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಆ ಭಾವನೆಗಳನ್ನ ಹೊರಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಿರಂಗವಾಗಿ ತನ್ನ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಸಿದ್ದರಾಮಯ್ಯನವರು ನೇರವಾಗಿ ಹೇಳ್ಕೊಂಡು ಬಂದಿದ್ದಾರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಕೊಡೋದಿಲ್ಲ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಧಿಕಾರವನ್ನ ಬಿಟ್ಕೊಡುವಂಥದ್ದು ಅಂತ ಹೇಳಿ. ಈಗ ಆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಇಬ್ಬರ ನಡುವೆ ಮಾತುಕತೆ ಇಲ್ಲ. ಇಬ್ಬರ ನಡುವೆ ಒಂದು ರೀತಿಯ ಮುಖ ನೋಡಿ ಒಂದು ಸ್ಮೈಲ್ ಕೂಡ ಹರಿದಾಡೋದಕ್ಕೆ, ಹಿಂದೆಟನ್ನ ಹಾಕೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ಇದು ಒಂದೇ ನಿಮಿಷ ಕಂಟಿನ್ಯೂ ಮಾಡೋಣ, ಮಾತಾಡೋಣ.